ಪುರುಷನಾಗಿ ನೀ ಬೆಳಗಿದ ಏನಾಳು ಅವರಾಜ್ಞೆಗೆ ನಡೆದವನು ಆದಿಕವಿ ವಾಲ್ಮೀಕಿ ಋಷಿ ಜಗಕ್ಕೆ ನೀಡಿದೆ ಸಿರಿ ಸಿರಿ ರಾಮಾಯಣ ಮಾತಾಡ ನುಡಿ ಆದಿಕವಿ ವಾಲ್ಮೀಕಿ ಋಷಿ
ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल ಈ ದಿನಕರ ಶುಭಕರ ಬೆಳಗು ಬಾ ಈ ಧರಣಿಯ ದೇಗುಲ ಬೆಳಗುಲ ನೀಗಿಸು ಬಾಳಿನ ಮಾನಸ ಮಂದಿರ ತುಂಬೋ ಓಂಕಾರನಾದನಿ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಗೆ ನಿಲುಗುಲ್ಲ ಗ್ರಾಮದೊಡೆಯ ಶರಣು ಎನ್ನುವೆ ನಿಲುಗುಲ್ಲ ಗ್ರಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ನಿಲುಗುಲ್ಲ ಗ್ರಾಮದೊಡೆಯ ಶರಣು ಎನ್ನುವೆ ನಿಲುಗುಲ್ಲ ಗ್ರಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಆನಗಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ಆನಗಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನೇ ಅಂತರಿಗೆ ಬೆಳಕನ್ನು ನೀಡಿರುವನೇ ಅಂತರಿಗೆ ಬೆಳಕನ್ನು ನೀಡಿರುವನೇ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಪುಟ್ಟರಾಜನೇ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ನಿಲುಗುಲ್ಲ ಗ್ರಾಮದೊಡೆಯ ಶರಣು ಎನ್ನುವೆ ನಿಲುಗುಲ್ಲ ಗ್ರಾಮದೊಡೆಯ ಶರಣು ಎನ್ನುವೆ ಭಕ್ತಿ ಕುಸುಮಾರ್ಪಿಸುವೆ ಬಸವ ಬಸವ ಎನ್ನುತ್ತ ಶರಣು ಎನ್ನುವೆ ಬಸವ ಬಸವ ಎನ್ನುತ್ತ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಕೂಡಲ ಸಂಗಮ ಶರಣು ಎನ್ನುವೆ ಕೃಷ್ಣ ನದಿ ಮಲಪ್ರಭಾ ಬಂದು ಸೇರಿತು ಕೃಷ್ಣ ನದಿ ಮಲಪ್ರಭಾ ಬಂದು ಸೇರಿತು ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಪುಟ್ಟರಾಜನೇ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ನಿಲುಗುಲ್ಲ ಗ್ರಾಮದೊಡೆಯ ಶರಣು ಎನ್ನುವೆ ನಿಲುಗುಲ್ಲ ಗ್ರಾಮದೊಡೆಯ ಶರಣು ಎನ್ನುವೆ ನಿಲುಗುಲ್ಲ ಗ್ರಾಮದೊಡೆಯ ಶರಣು ಎನ್ನುವೆ
ಗಿಂಗು ಬೇಡ ಅಂತ ಆರ್ಡರ್ ಮಾಡೋನು ಎರೆಗುದ್ದ ಜೆರಗೊಂಡು ಒಬ್ಬನೇ ಕುಂತವನು ಅದು ಗಿಂಗು ಬೇಡ ಅಂತ ಆರ್ಡರ್ ಮಾಡೋನು ಓಡಲೆ 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 ಅನುಮಾನದಲ್ಲಿ ಇವನಂತ ಗಂಡಾರಿಲ್ಲಿ ಕಲಿಯುಗ ಈ ಕಲಿಯುಗದ ಕರ್ಮ ಎಂಬ ನರ್ತನ ಹೆಚ್ಚಾಗಿದೆ. ಈ ನ್ಯಾಯ ದೇವತೆಯ ಮೇಲೆ ಕುರುಡು ಕಾಂಚನ ಕುಳಿತು ಅನ್ಯಾಯ ಬೇಡಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬಡದ ಮರವಂತಾಗಿರುವುದು. ಅಷ್ಟೇ ಏಕೆ ಹೆಣ್ಣಿನ ಮೇಲೆ ಕಾಮ ಎಂಬ ಕಚ್ಚೆ ಹರಿದು ಕಾಮಾಂಧಿರ ಅತ್ಯಾಚಾರಕ್ಕೆ ನೆಲೆಗಾಗಿದೆ ನಮ್ಮ ಭಾರತೀಯ ಬಡ ಹೆಣ್ಣ ಮಕ್ಕಳ ಪ್ರಾಣವಾದ ಜೀವನ. ಇನ್ನು ಜಗತ್ತಿಗೆ ಅನ್ನ ಕೊಡುವ ದೇವರಾದ ರೈತನ ಮೇಲೆ ರಾಜಕೀಯ ಎಂಬ ರಾಕ್ಷಸರ ರಕ್ತ ಹೀರುತ್ತಿರುವಾಗ ಕೊಳಲಿ ಬೆಂಡಾಗಿ ಹೋಗಿದೆ ನಮ್ಮ ಭಾರತೀಯ ಬಡ ರೈತನ ಬದುಕು. ಅಂದಾಗ ಆ ಧರ್ಮಗಳನ್ನು ತೊಳೆದು ನಿಂತಿರುವ ಆ ಬಂಡರ ಪುಂಡಾಡಿಕೆಯನ್ನು ಬುಡ ಸಮೇತ ಕರ್ಮ ಎಂಬ ಕಾಲಘಟ್ಟದಲ್ಲಿ ನೆಟ್ಟಿ ನಿಲ್ಲುವ ಬಹದ್ದೂರ ಗಂಡುಗಳಲ್ಲಿ ಭೂಪ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದ ಕರ್ಣ. ಈ ಊರಿನಲ್ಲಿ ನಡೆಯುತ್ತಿರುವ ಮೋಸದ ಸರ್ವಾಧಿಕಾರಿಗೆ ಸೊಡ್ಡು ಹೊಡೆದ ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಇಟ್ಟ ಹೆಜ್ಜೆ ದೊಡ್ಡ ಬಾಣ ಸಾಗಿಸುವವರಿಗೂ ಸಮಾಧಾನ ಇಲ್ಲ. ಈ ಸೇಡಿಗಾಗಿ ಸಿಡಿಗೆದ್ದ ಕರ್ಣನಿಗೆ ಹೌಳ ಹೌಳ ಹಲೋ ಮಿಸ್ಟರ್, ದಾರಿಯಲ್ಲಿ ಮೈ ಉಬ್ಬಿಸ್ಕೊಂಡು ಗೋಳಿ ನಿಂತಾಗಿ ನಿಂತಿದ್ಯಲ್ಲ, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಅಷ್ಟಕ್ಕೂ ಹರೆಯದ ಹುಡುಗಿಯರನ್ನು ಕಂಡ್ರೆ ಹುಚ್ಚರಂತೆ ಜಲ್ಲು ಸೋರಿಸುವ ನೀನೊಬ್ಬ ಕಾಮುಕನೆಂದು ನನಗೆ ಚೆನ್ನಾಗಿ ಗೊತ್ತು. ಹುಚ್ಚು ಹೆಣ್ಣಿ ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಎಂಬ ಮಾನವತೆ ಮಮತೆಯನ್ನು ಕೊಟ್ಟು ಬೇಯಿಸಿದ್ದಾರೆ ಈ ಸಮಾಜದ ತಂದೆ ತಾಯಿಗಳು. ಆದರೆ ಪ್ಯಾಶನ್ ಎಂಬ ಮಾಯಲೋಕಕ್ಕೆ ಸಿಕ್ಕ ನಿಮ್ಮಂತ ಬಂಡ ಹೆಣ್ಣುಗಳು ಅರ್ಧಮರ್ಧ ಬಟ್ಟೆಯನ್ನು ತೊಟ್ಟುಕೊಂಡು ಎದೆ ಉಬ್ಬಿಸಿ ಬರುವುದನ್ನು ನೋಡಿದರೆ ನನ್ನಂತ ಹರಿಯದ ಹುಡುಗರು ಅಷ್ಟೇ ಯಾಕಲೇ ವಯಸ್ಸಾದ ಮುದುಕನ ಕಚ್ಚಿಸದೆಲ್ಲುವುದಾಗುತ್ತದೆ. ಅಂಥದಲ್ಲಿ ನನ್ನದೇನು ಮಹಾ ಅಂದ್ರೆ ನೋಡು, ನಿಮ್ಮಂತವರನ್ನು ನೋಡುವ ಹುಡುಗರಿಗೆ ಬರುವುದು ಸೋದರತೆ ಭಾವನೆ ಅಲ್ಲ, ಆದರತೆ ಭಾವನೆ ಎಂಬುದು ಮಾತ್ರ ಮರೆಯಬೇಡ. ತುಂಡು ಬಟ್ಟೆ ಹಾಕಿಕೊಂಡು ತೊಡೆ ತೋರಿಸುವ ನಿಮ್ಮಂತ ಬಾಂಡೆ ಹೆಣ್ಣುಗಳು ಹುಟ್ಟಿಕೊಂಡು ಗಂಡಿಸಿನ ಗಂಡಸ್ಥಾನ ಕೆಣಕಿ ನಾಮದ ಕಟ್ಟೆ ಹೊಡೆಯುವ ನಿಮ್ಮಂತ ದೇಹದ ಪ್ರದರ್ಶಿಸುವ ಸೊಕ್ಕಿನ ಹೆಣ್ಣಿನಿಂದ ಹೊರತು ಈ ಸಮಾಜದಿಂದ ಅಲ್ಲ. ಅಂದ್ರೆ ನೀವು ಕೆಟ್ಟು ಹೋಗ್ತೀರಿ ಅಂತ ಕಟ್ಟಿರುವ 4 ಗೋಡೆಗಳ ಮಧ್ಯೆ ಇರಬೇಕೇನು ಹೆಣ್ಣಿನ ಜೀವನ? ನೀನು ಹೇಳುವ ಹಾಗೆ ಹೆಣ್ಣಿಗೆ ಸ್ವಾತಂತ್ರ್ಯ ಬೇಡವೇನು? ಅಂದ್ರ ಹಾಗೆ ಹೆಣ್ಣಿನ ಸೌಂದರ್ಯವನ್ನು ಮುಚ್ಚಿಡ್ಬೇಕಾ? ಸೌಂದರ್ಯ ಕಲಿವಿಗಿದ ಕಾಮಿನಿ ಹೆಣ್ಣೆ ಸೌಂದರ್ಯ ತೋರಿಸಲೆಂದು ಅರ್ಧಮರ್ಧ ಬಟ್ಟೆಯನ್ನು ತೊಟ್ಟುಕೊಂಡು ಬೆತ್ತಲಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ. ನನ್ನಂತ ಹರಿಯದ ಹುಡುಗರು ನಿನ್ನ ಮೈ ಮೇಲೆ ಗೋಲಿ ಅಂತ ಎರಗಿ ಬರುವರು ಯಾರು? ದೂರ ಸರಿ ಆಚೆ. ಏನೋ
ನಿನ್ನ ಎಚ್ಚರದ ಮಾತನ್ನು ಕೇಳಿ ಹುಚ್ಚರಂತೆ ನಟಿಸಿದರೆ ಈ ಜಗತ್ತು ಹೇಳುತ್ತದೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಅಂತ. ಏ, ಹುಚ್ಚು ಹೆಣ್ಣೆ, ಮುಚ್ಚು ಬಾಯಿ. ಈ ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯವತಿ ಹೆಣ್ಣು ಇರುವುದು ನಮ್ಮ ಭಾರತದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬ ಹೊಗಳುತ್ತದೆ. ಅಂದಾಗ ನಿನ್ನಂತ ತುಂಡು ಬಟ್ಟೆ ಹಾಕುವ ಸುಂದರಿಂದಲ್ಲ, ಮೈ ತುಂಬ ಸೀರೆಯನ್ನು ಉಟ್ಟುಕೊಂಡು ತಲೆ ತುಂಬ ಹೂವನ್ನು ಮುಡಿದು ಹಣೆಯಲ್ಲಿ ಕುಂಕುಮವನ್ನು ಇಟ್ಟುಕೊಂಡು ಬರುವ ಹೆಣ್ಣುಗಳನ್ನು ನೋಡಿದರೆ ಕೋಮ ಎಂಬ ಗಂಡಿಸಿನ ಸೊಕ್ಕು ಅಡಿಗೆ ಅಮ್ಮ ಎಂಬ ಅಭಿಮಾನ ಹುಕ್ಕೇರುತ್ತದೆ. ಇದೇ ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಅದಕ್ಕೆ ಬಲ್ಲವರು ಹೇಳಿದರೆ ಭಾರತೀಯ ಸಂಸ್ಕೃತಿಗೆ ತಲೆಬಾಗಿ ನೆಡುತ್ತದೆ ಈ ಜಗತ್ತು ಅಂತ. ಅಂದ್ರೆ ಅಂದ್ರೆ ನಿನ್ನ ಮಾತಿನಂತೆ ತುಂಡು ಬಟ್ಟೆ ಹಾಕಿದ ತಕ್ಷಣ ತಪ್ಪು ಮಾಡುತ್ತೇವೆ ಅನ್ನೋದಕ್ಕೆ ಹೆಣ್ಣು ಮಾಡುವ ತಪ್ಪಾದ್ರೂ ಏನು? ಮುಂದಿನ ಪೀಳಿಗೆ ದಾರಿ ದೀಪ ಆಗಬೇಕಾದ ನಿನ್ನಂತ ಬಾಂಡೆ ಹೆಣ್ಣುಗಳು ಬಾರಿನಲ್ಲಿ ಕುಳಿತು ಬೀರು ಕುಡಿಯುವ ಚಾಲಾಕಿ ಹೆಣ್ಣುಗಳು ತುಂಬಿಕೊಂಡಿರುವುದು ಈ ನಿನ್ನ ಹೆಣ್ಣಿನ ಸೌಕಿ ಕುಲದಲ್ಲಿ. ಅದು ತಪ್ಪಲ್ವಾ? ಶಾಲೆ ಕಲಿತೇನೆಂದು ತಂದೆ ತಾಯಿಗೆ ನೆಪ ಹೇಳಿ ಸಿಡಿ ಸೇರಿ ರಾತ್ರಿ ಹೊತ್ತಿನಲ್ಲಿ ಕ್ಲಬ್ಬಿನ ಮಿಂಡಿನಲ್ಲಿ ಹಾಡುವ ಬಾಂಡ ರಾಂಡೆಯರಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಸೌಕಿ ಕುಲದಲ್ಲಿ. ಅದು ತಪ್ಪಲ್ವಾ? ಅಷ್ಟೇ ಯಾಕಲೇ 9 ತಿಂಗಳ ಹೊತ್ತು ಎತ್ತು ಸಾಕಿಸಲು ಹೋಗಬೇಕಾದರೆ ನಿನ್ನಂತ ಹೆಣ್ಣುಗಳೇ ಹೆಣ್ಣಿನ ಪ್ರೌಢವತ್ತೆ ಮಾಡುವ ಬದ್ಮಾಸ್ ಹೆಣ್ಣುಗಳು ತುಂಬಿಕೊಂಡಿರುವುದು ಈ ನಿನ್ನ ಹೆಣ್ಣಿನ ಸೌಕಿ ಕುಲದಲ್ಲಿ. ಅದು ತಪ್ಪಲ್ವಾ? ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಹಲೋ 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 ಮಿಸ್ಟರ್, ಅಲ್ಲ ರೀ, ಈ ಸಮಾಜದಲ್ಲಿ ನಾನು ಒಬ್ಳೆ ಫ್ಯಾಷನ್ ಮಾಡ್ತೀನಿ ಅಂತ ತಿಳಿದಿದ್ರೇನು? ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ನಡೆಯುತ್ತದೆ ಫ್ಯಾಷನ್. ನಂದೇನು ಮಹಾ? ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ. ಈ ಕಲಿಯುಗದಲ್ಲಿ ಭಾರತೀಯ ಸಂಸ್ಕೃತಿ ಹೇಳಿರುವುದು ನಮ್ಮ ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ನಿನ್ನ ಹಾಗೆ ತುಂಡು ಬಟ್ಟೆ ಹಾಕುವ ಸುಂದರಿಂದ ಅಲ್ಲ, ನಿಮ್ಮಂತ ಶ್ರೀಮಂತ ಸೋಗಿನ ಲೇಡಿಯರಿಂದಲ್ಲ. ನೋಡು, ನಿಮ್ಮಂತವರಿಂದ ನಮ್ಮ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಳಬೇಕಾದರೆ ನಿನ್ನಂತವಳಿಗೆ ನನ್ನಂತವನು ಬುದ್ಧಿ ಕಲಿಸಲೇಬೇಕು. ಬೇಡ, ದಯವಿಟ್ಟು ನನಗೇನು ಮಾಡಬೇಡಿ, ನಿಮ್ಗೆ ಕೈ ಮುಗಿಯುತ್ತೇನೆ. ನಿನ್ನ ಶೀಲದ ಜೊತೆ ಸಲಿಗೆ ಬೆಳೆಸುವ ಸೆಂಡನು ನಾನಲ್ಲ, ಒಬ್ಬಳೆ ಇರುವಳೆಂದು ತಪ್ಪಿಕೊಳ್ಳುವ ಬಂಡನು ನಾನಲ್ಲ. ಆದರೆ ಈ ಸಮಾಜವನ್ನು ಕೆಡಿಸುವ ನಿಮ್ಮಂತ ಗರ್ವ ತುಂಬಿದ ತರುಣ್ಯರನ್ನು ಸರಿದಾರಿಗೆ ತರುವ ಸರ್ದಾರ ನಾನು. ಇಷ್ಟೇ ಅಲ್ಲ, ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನ ಬೇಡ, ನಿಮ್ಗೆ ದಮ್ಮಯ್ಯ ಅಂತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಿನ್ನಂತವಳನ್ನು ಹಿಡಿದುಕೊಳ್ಳುವ ಮತಿಹೀನ ಗಂಡಸು ನಾನಲ್ಲ. ಈ ಕರ್ಣನ ಕೈಯಲ್ಲಿರುವ ಗುಂಡು ನಿನ್ನ ತಲೆ ಸೆಳುವುದಕ್ಕಿಂತ ಮುಂಚೆ ಸರಿದು ನಿಲ್ಲು. ಛೇ, ಯಾರಿರ್ಬೋದು ಇವನು? ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮುಖ ಓಡಿದ್ದೋ ಏನೋ. ಇವತ್ತು ಇವ್ರಿಗೆ ಕಾಲಿಡುವ ಮುಂಚೆ ನನ್ನ ಮುಖಕ್ಕೆ ಮಂಗಳಾರತಿ ಮಾಡ್ಬಿಟ್ನಲ್ಲ. ಇರ್ಲಿ, ನನ್ಗೆ ಹೇಳಿ ಒಂದು ಗತಿ ಕಾಣಿಸ್ತೀನಿ.
ಓ ಗುರುವೆ ಪ್ರಭು ಪುಟ್ಟ ರಾಜ ನಮ್ಮನ್ನು ಹರಿಸೋ ರವಿ ಕೋಟಿ ತೇಜ ವಂದನಿ ಅಭಿನಂದನಿ ವಂದನಿ ಅಭಿನಂದನಿ ನಿನ್ನ ಅರುಣ ಕಿರಣದಿ ನನ್ನ ಮನವು ಬೆಳಗಿತು ಭಕ್ತಿಯ ಮಕರಂದ ಸೂಸಿ ನಿನ್ನ ಪಾದ ಸೇರಿಸು ನಿನ್ನ ಅರುಣ ಕಿರಣದಿ ನನ್ನ ಮನವು ಬೆಳಗಿತು ಭಕ್ತಿಯ ಮಕರಂದ ಸೂಸಿ ನಿನ್ನ ಪಾದ ಸೇರಿಸು ಕೈಲಾಸದ ವರ್ಗವೇ ಕೀರ್ತಿ ವಿಶ್ವ ಬೆಳಗಲಿ ಕೈಲಾಸದ ವರ್ಗವೇ ಕೀರ್ತಿ ವಿಶ್ವ ಬೆಳಗಲಿ ನಿನ್ನ ಕೃಪ ಸೌಭಾಗ್ಯ ಹೊಸ ಬೆಳಕು ಮೂಡಿತು ನಿನ್ನ ಕೃಪ ಸೌಭಾಗ್ಯ ಹೊಸ ಬೆಳಕು ಮೂಡಿತು ಓ ಗುರುವೇ ಪ್ರಭು ಪುಟ್ಟ ರಾಜ ನಮ್ಮನ್ನು ಹರಿಸೋ ರವಿ ಕೋಟಿ ತೇಜ ಓ ಗುರುವೇ ಪ್ರಭು ಪುಟ್ಟ ರಾಜ ನಮ್ಮನ್ನು ಹರಿಸೋ ರವಿ ಕೋಟಿ ತೇಜ ವಂದನಿ ಅಭಿನಂದನಿ ವಂದನಿ ಅಭಿನಂದನಿ 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 ದೇವ ಮಹರ್ಷ ಜಗನ್ಮಾತೆ ಆದಿಶಕ್ತಿಯಾದ ಈ ನಿನ್ನ ಅವತಾರದಲ್ಲಿ ದುಷ್ಟರನ್ನು ಸದೆ ಬಡೆದು ಶಿಷ್ಟರನ್ನು ರಕ್ಷಣೆ ಮಾಡಿದ ನೀನು ಆದರೆ ಸಕಲ ಕಾರ್ಯದಲ್ಲಿ ಸದೆ ಬಡಿದು ರಾಕ್ಷಸರನ್ನು ಸಂಹಾರ ಮಾಡಿದ ಚಾಮುಂಡಿ ನೀನು ಯಾಕೆ ಯಾಕೆ ಈ ಕಲಿಯುಗದಲ್ಲಿ ನೀನೇಕೆ ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆ ತಾಯಿ ಭೂಮಿ ಮೇಲೆ ಅಂದ ಹಾಗೆ ನಮ್ಮಂತರು ಬಡವರನ್ನು ನೋಡಿದ್ರು ನೋಡಿದ ಹಾಗೆ ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆಯಾ ನೀನು ನೋಡು ತಾಯಿ ನಮ್ಮಂತ ಬಡವರನ್ನು ಕಾಪಾಡೋ ಜವಾಬ್ದಾರಿ ನಿನ್ನದೇ ಕುಡಿದಿ ತಾಯಿ ನಿನ್ನದೇ ಕುಡಿದಿ ಅಣ್ಣ ಅಣ್ಣ ಯಾಕಮ್ಮ ಗಂಗ ಅಣ್ಣಂದ್ರು ಕಾಣ್ತಾ ಇಲ್ಲ ಎಲ್ಲಿಗೆ ಹೋಗಿರೋರು ಬನ್ನಿ ಮಮ್ಮ ಮೊದಲು ಆ ದೇವಿ ಪ್ರಸಾದವನ್ನು ತೆಗೆದುಕೊಳ್ಳಿ ಮಮ್ಮ ನೋಡಿ ಮಮ್ಮ ಅರ್ಜುನ ಮಾವ ಇನ್ನು ಮಹಾವನೂರ ಜಾತ್ರೆ ಆದ್ರೆ ಚಕ್ಕಡಿ ಸ್ಪರ್ಧೆ ಇದೆಯಂತೆ ಅಲ್ಲಿಗೆ ಹೋಗಿದ್ದಾರೆ ಇನ್ನು ಶಂಕರ ಮಾಮ ಆ ಜೈರ ಜಾನಮ ಹೊಲದಲ್ಲಿ ಫ್ಯಾಕ್ಟ್ರಿ ಕಾಟ ಕಟ್ಟುವ ನೆಪದಲ್ಲಿ ಆದ್ರೆ ತಮ್ಮ ಹಾಲ್ಗಳನ್ನು ಬಿಟ್ಟು ಕಾಟ ಅದನ್ನು ನೋಡಿಕೊಂಡು ಬರುತ್ತೇನೆಂದು ಅಲ್ಲಿಗೆ ಹೋಗಿದ್ದಾರೆ ಇಷ್ಟರಲ್ಲಿ ಬಂದ್ರೆ ಬರ್ಬೋದು ಮಾಮ ಬಡವರ ಬದುಕುವ ಕಾಲವಲ್ಲಮ್ಮ ಇದು ಕಟಕ ಸಿರಿಮಂತರ ಕಾಲ ಅದಕ್ಕೆ ಗಾಂಧೀಜಿ ಒಂದು ಮಾತು ಹೇಳಿದ್ದಾರೆ ಬಡ ರೈತರು ಬದುಕಿದರೆ ಭಾರತವೇ ಬದುಕಿದಂತೆ ಆದ್ರೆ ಇಂದು ಫ್ಯಾಕ್ಟರಿನ ಭೂತಕ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕೋದು ಸವಾಲಿನ ಕೆಲಸ ಆಗಿದಮ್ಮ ಅಷ್ಟೇ ಬಡವರ ಆಸ್ತಿಯನ್ನು ಕಬ್ಬಲಿಸುವ ಬಂಡ ಶ್ರೀಮಂತರ ಕಾಲ ಮಾಯದ ಕಾಲ ಹೋಗ್ಲಿ ಬಿಡು ಮಮ್ಮ ಅಂದ ಹಾಗೆ ನಿನ್ಗೆ ಬಿಕಾಮ್ ರಿಸಲ್ಟ್ ಇತ್ತಲ್ಲ ಏನಾಯ್ತು ಮಮ್ಮ ಬಸ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೆ ನಮ್ಮ ಅದನ್ನ ತಿಳಿಸಲು ಬಂದ್ರೆ ತಗೋಬೇಕಮ್ಮ ಸೀಟ್ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ ಮಾ ದೇವರು ಎಲ್ಲಿರೋಣಮ್ಮ ನಿನ್ನ ದೇವರು ಗರ್ಭ ಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಂತಿರೋಣಮ್ಮ ನಿನ್ನ ದೇವರು ಮೂರು ಹೊತ್ತ ದೇವರನ್ನ ಪೂಜಿಸಿದರು ಏನು ಪ್ರಯೋಜನ ಆಗುವುದಿಲ್ಲಮ್ಮ
ಬಡವರ ಕಷ್ಟವನ್ನು ಕೇಳಿದ್ರೆ ಕೇಳದಂತೆ ಕುಂತು ಬಿಟ್ಟ ನಮ್ಮ ನಿನ್ನ ದೇವರು. ಯಾಕೆ ಶಂಕರ ಮಾಮ? ಯಾಕೋ ಶಂಕರ ದೇವರಿಗೆ ಈ ರೀತಿ ಮಾತನಾಡುತ್ತಿರುವಲ್ಲ, ಯಾಕೋ ಏನಾಗಿದೆ? ಬನ್ನಿ ಮಾಮ, ಇಂದು ಶಂಕರ ಮಾಮ ಬಿಕಾಂ ಪರೀಕ್ಷೆಯಲ್ಲಿ ಇಡೀ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ಅದಕ್ಕೆ ಆ ದೇವರಿನ ಚೆನ್ನಾಗಿಟ್ಟಿರಲಿ ಎಂದು ನಾನು ಬೇಡಿಕೊಳ್ತಾ ಇದ್ದೀನಿ ಮಾಮ. ನೋಡು ಶಂಕರ, ಎಲ್ಲ ಹೊರೆಯನ್ನು ದೇವರು ಹೊರುವುದಾದರೆ ಈ ಭೂಮಿಯ ಮೇಲೆ ಮನುಷ್ಯರಾಗಿ ನಾವೇಕೆ ಹುಟ್ಟಬೇಕಾಗಿತ್ತು ಹೇಳು? ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎಂಬುದು ಜೋಡೆತ್ತಿನ ಬಂಡೆಯ ಗಾಲಿಗಳಿದ್ದ ಹಾಗೆ. ಇದರ ಮಧ್ಯೆ ದೇವರು ನೆಪ ಮಾತ್ರ, ಅದಕ್ಕೆ ಅವನನ್ನು ದೇವರು ಅನ್ನುವುದು. ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರು ಇಲ್ಲ ಅಂತ ಹೇಳಿದರೆ ಬಲ್ಲವರು. ನೀನು ನನಗೆ ಅದಕ್ಕಿಂತ ಮಿಗಿಲನ ಆಶೀರ್ವದಿಸೋಣ. ಹೇಳು ಶಂಕರ್, ಆ ದೇವರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಮಾಮ, ನೀನು ಓದೋದು ಅನುಗುಣವಾಗಿ ಯಾವುದಾದರೂ ಒಂದು ನೌಕರಿ ತೆಗೆದುಕೊಂಡ್ರೆ ನೀನು ಕಲಿತಿರುವ ಶಾಲೆಯನ್ನು ನಿನ್ನ ಜನ್ಮ ಸಾರ್ಥಕವಾಗುತ್ತಿದೆ ಮಾಮ. ನೌಕರಿ ನಮ್ಮಂತವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಗೆಟ್ಟ ಕೊಳೆತನ ಆಡ್ತಿರುವ ರಾಜಕೀಯ ರಾಕ್ಷಸರು ತುಂಬಿಕೊಂಡಿರುವಾಗ ನಮ್ಮಂತವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಯಾಕೋ ಶಂಕರ ಹೀಗೆ ಹೇಳುತ್ತೀಯಾ? ನಿನಗೆ ನೌಕರಿಯನ್ನು ತೆಗೆದುಕೊಳ್ಳುವುದಕ್ಕೆ ಏನು ಸಹಾಯ ಬೇಕಾದರೂ ಕೇಳು. ನಿನಗೆ ಮಾಡಲಿಕ್ಕೆ ಈ ನಿನ್ನ ಅಣ್ಣಂದಿರು ಇಲ್ಲವೇ? ಅಣ್ಣ, ಆಡು ಹಸಿದಿದೆ ಅಂದರೆ ಹಿಡಿ ಕಾಲಿಟ್ಟು ಆದ್ರೂ ಹೊಸ ನೀಗಿಸಬಹುದು ನಮ್ಮಂತ ಬಡವರ. ಆದರೆ ಆಡಿನ ಹಸದ ಬಂದ ನಿಂತರೆ ಆ ಹಸವನ್ನು ನೀಗಿಸಲು ನಮ್ಮಂತವರಿಂದ ಸಾಧ್ಯವಿಲ್ಲ ಅಣ್ಣ, ಸಾಧ್ಯ ಇಲ್ಲ. ಹೋಗಲಿ ಬಿಡಣ್ಣ. ಆ ಜಾಹೀರಾತ್ ಸೌಕರ್ಯ ನಾಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕಲು ಬಂದಿದ್ರಂತಲ್ಲಣ್ಣ, ಏನಾಗಿತ್ತಣ್ಣ? ಏನಾಗಿತ್ತು? ಬೇಲಿ ಅಷ್ಟೇ ಅಲ್ಲ ಶಂಕರ, ಧನಿಕರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ನಡೆಯುವುದು ಇದೇನು ಹೊಸದಲ್ಲ. ಧರ್ಮ ತುಂಬಿದ ಈ ಕಲಿಯುಗದಲ್ಲಿ ಧರ್ಮದಂತೆ ನಡೆಯೋರ ಕಾಲವಲ್ಲಪ್ಪ ಇದು. ಆ ಸೊಕ್ಕಿನ ಶ್ರೀಮಂತನಿಗೆ ನಮ್ಮ ಹೊಲವನ್ನು ಮಾರಬೇಕಾಗಿತ್ತಂತೆ ಫ್ಯಾಕ್ಟ್ರಿ ಕಟ್ಟಲು. ಅಣ್ಣ, ಯಾಕಣ್ಣ ಕಪಟ ಕಾರ್ಯಸ್ಥಾನದ ಧನಿಕರ ದಬ್ಬಾಳಿಕೆ ನೋಡಿಕೊಂಡು ಸುಮ್ಮನೆ ಇದ್ದರೆ ನಮ್ಮ ಹೊಲಗಳನ್ನು ಕಳೆದುಕೊಳ್ಳಬೇಕಾಗುತ್ತಿದೆ. ದರ್ಪದ ಧನಿಕರಿಗೆ ಎದರ ಉತ್ತರ ಕೊಟ್ಟಾಗಲೇ ನಮ್ಮಂತವರು ಬದುಕಲು ಸಾಧ್ಯವನ್ನ ಸಾಧ್ಯ. ನೋಡಿ ಮಾವ, ಅಲ್ಲಿ ಅರ್ಜುನ ಮಾವನವರು ಬಂದಿರಂತೆ ಕಾಣುತ್ತದೆ. ಗಂಗಾ, ಶಂಕರ್, ಇಲ್ಲಿ ನಡೆದ ಆ ಸೌಕರ ಬೇಲಿ ಹಾಕಿದ ವಿಷಯವನ್ನು ಅರ್ಜುನನ ಮುಂದೆ ತೆಗೆಯಬೇಡಿ. ಏಕೆಂದರೆ ಅವನು ಮೊದಲೇ ಕೋಪಿಷ್ಟ, ಬಡವನ್ನ ಸಿಟ್ಟು ದವಡೆಗೆ ಮೂಲ ಎನ್ನುವ ಹಾಗೆ ನಿಧಾನವಾಗಿ ನಾವೇ ತಿಳಿಸಿದರಾಯಿತು. ಯಾಕ್ರಣ್ಣ ಏನೋ ವಿಚಾರ ಮಾಡುವಂತೆ ಕಾಣಿಸುತ್ತಿದೆಯಲ್ಲ, ಏನಾಗಿದೆ? ಹಾಗೇನು ಇಲ್ಲ ಅರ್ಜುನ, ನಮ್ಮ ಶಂಕರ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ಅದನ್ನೇ ಮಾತನಾಡ್ತಾ ನಿಂತಿದ್ದೇವಪ್ಪ. ಅಣ್ಣ, ಆಶೀರ್ವಾದ ಮಾಡೋಣ. ಎದ್ದೇಳು ಶಂಕರ್, ಎದ್ದೇಳು. ಎಷ್ಟು ದಿನ ನಿನ್ನ ಶಾಲೆ ಕಲಿತ ನಿನ್ನ ಜೀವನ ಸಾರ್ಥಕವಾಯ್ತು. ಅಷ್ಟೇ ಅಲ್ಲ, ಈ ನಿನ್ನ ಅರ್ಜುನ ಅಣ್ಣನಿಗೆ ಬೆಟ್ಟದಷ್ಟು ಸಂತೋಷವಾಯ್ತು. ಅಣ್ಣ, ಬಡತನದ ಬೇಗೆಯಲ್ಲಿ ಬೆಂದು ಶಾಲೆ ಕಲಿತ ಈ ನಿನ್ನ ಅರ್ಜುನನ ತಮ್ಮ ಶಂಕರ್ ಬಿಕಾಂ ಪದವೀಧರ. ಶಂಕರ್ ಬಾ. ಮಾಮ, ಏನು ಅವನೂರ ದ್ಯಾಮವನ ಜಾತ್ರೆಗೆ ಚಕಡಿ ಸ್ಪರ್ಧೆಗಿಂತ ಹೋಗಿದ್ರಲ್ಲ, ಏನಾಯ್ತು ಮಾಮ? ಗಂಗಾ, ಹಿಂದೆ ಕುರುಕ್ಷೇತ್ರದಲ್ಲಿ ಆ ಅರ್ಜುನನಿಗೆ ಸಾರ್ಥಿಯಾಗಿ ನಿಂತು ಪಾಂಡವರಿಗೆ ವಿಜಯ ಪತಾಕೆ ಹಾರಿಸಿಕೊಟ್ಟ ಆ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ಸಾರ್ಥಿಯಾಗಿ ನಿಂತ ತಾಯಿ ಇಲ್ಲದ ನನಗೆ ತಾಯಿಯಾಗಿ ನಮ್ಮ ಮನೆಯ ದೇವತೆ ಆಗಿ ಆಶೀರ್ವದಿಸುತ್ತ ಬಂದಿರುವ ಜಗದ ಜನನಿ ಜಗತ್ತು ರೂಪಿಣಿ ಎಲ್ಲ ಬೇಡಿದವರೇ ಸಕಾಲ ಐಶ್ವರ್ಯ ದಯ ಪಾಲಿಸುವಂತೆ ಆ ಜಗನ್ಮಾತೆ ದುರ್ಗಾದೇವಿ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಸೋಲು ಎಂಬುದನ್ನು ಬರುದಿಲ್ಲ. ಆ ತಾಯಿ ನನ್ನ ಹಣೆ ಬರದಲ್ಲಿ ಅಂದಾಗ ಜಯದ ಗೆರೆಯನ್ನು ಭೇದಿಸಿ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿರುವ ನನ್ನ ಸೋಲಿಲ್ಲದ ಸರದಾರ
ಅರ್ಜುನ ಬಂಡರಿಗೆ ಗಂಡು ಗಲೆ ಹಾಗೂ ಹರೆಯದ ಬಡ ಹೆಣ್ಣು ಮಕ್ಕಳ ಮೇಲೆ ಬಲತ್ಕರ ತೋರಿಸುವ ಚಂಡರಿಗೆ ಮೆಂಡ ಹುಲಿಯಾಗು ಒಟ್ಟಿನಲ್ಲಿ ಹದಗೆಟ್ಟ ಈ ಸಮಾಜಕ್ಕೆ ಮೂರು ಲೋಕದ ಗಂಡಾಗಿ ಬಳಸೋದ್ರ ಮೂರು ಲೋಕದ ಗಂಡಾಗಿ ಬಾಳು. ಆಯ್ತನ ಧರ್ಮವನ್ನು ಬಿಟ್ಟು ಬದುಕುವ ಬಾಂಧವರಿಗೆ ಧರ್ಮರಾಗಿ ಪರರ ಹೆಣ್ಣು ಮಕ್ಕಳು ಸೇರಿ ಕೆಡಿಸುವ ಆ ದುಶ್ಯಾಸನರಿಗೆ ನಮ್ಮ ಧರ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥಿಯಾಗಿ ಜನ ಮೆಚ್ಚಿದ ಮಗನಾಗಿ ಬಾಳುವನ ಈ ಸಮಾಜದಲ್ಲಿ. ಹೌದು ಅರ್ಜುನ, ಹಿಂದಿನಿಂದ ಕತ್ತಲೆ ಕಾರ್ಗತ್ತಲೆ ತುಂಬಿದ ನಮ್ಮ ಮನೆಯಲ್ಲಿ ವಸಂತ ಕಾಲದೊಳಗೆ ಮಾವ ಮರದಲ್ಲಿ ಕುಳಿತುಕೊಂಡು ಹೋಗಿಲೆ ಹೇಗೆ ಮನ ತುಂಬಿ ಹಾಡುತ್ತದೆಯೋ ಹಾಗೆ ಕಷ್ಟ ದುಃಖ ಎಂಬ ರಾತ್ರಿನ ಕಳೆದು ಸುಖ ಸಂತೋಷ ಎಂಬ ಕಾಣ್ತಿದೆಯಪ್ಪ ಈ ಒಡ ಹುಟ್ಟಿದವರ ಮನತನ. ಹೌದು ಬಾವ. ನೋಡಿ, ಬೆಳೆದಿಂಗಳ ಚಂದ್ರಮಣಂತೆ ಈ ನಮ್ಮ ಸಂಸಾರದಲ್ಲಿ ಹಾಲಿನಲ್ಲಿ ಹಾಲು ಸಕ್ಕರೆ ಬೆರೆಸದಂತಾಯ್ತು, ಕುಡಿದಂತಾಯ್ತು ಈ ನಮ್ಮ ಜೀವನ. ಗಂಗಾ, ಹೊಟ್ಟೆ ಹಸಿತಿದೆ, ಊಟಕ್ಕೆ ಏನ್ ಮಾಡಿದ್ಯಾ? ಆಯ್ತು ಮಮ್ಮ, ಈಗಲೇ ಹೋಗಿ ನಿಮ್ಮೆಲ್ಲರಿಗೂ ಊಟಕ್ಕೆ ರೆಡಿ ಮಾಡುತ್ತೇನೆ, ಆನಂತರ ಬರೋರಿಂದ. ಗಂಗಾ, ಅವರ ಹೋದಂದ್ರೆ ಮಾತ್ರಕ್ಕೆ ನನಗೆ ಊಟ ಬಡಿಸೋದಿಲ್ಲ, ನಮಗೆ ಊಟ ಬಡಿಸೋದಿಲ್ವೇ? ಹೌದು ಗಂಗಾ, ನಾನು ಹೊಲಕ್ಕೆ ಹೋಗಬೇಕು, ಬೇಗ ಊಟ ರೆಡಿ ಮಾಡು. ಅರ್ಜುನ, ಇಂದು ನೀನು ಹೊಲಕ್ಕೆ ಹೋಗೋದು ಬೇಡಪ್ಪ, ಯಾಕೆಂದರೆ ಬೆಳಗ್ಗೆ ನಾನು ಹೋಗಿ ಬಂದಿದ್ದೇನಪ್ಪ. ಯಾಕನ್ನ ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನುವ ಹಾಗೆ ಹಿರಿಯರ ವಾಣಿಯಂತೆ ಭೂತಾಯಿ ಒಡಲಿನಲ್ಲಿ ಕೆಲಸ ಮಾಡುವ ಮಣ್ಣಿನ ಮಕ್ಕಳಾದ ನಮ್ಮ ಕರ್ತವ್ಯ. ಅದಕ್ಕೆ ಭೂತಾಯಿ ಹೇಳಿಲ್ಲವೇ, ಏ ರೈತ, ನೀನು ಹಿಡಿ ಕಾಳು ಬಿತ್ತಿದರೆ ನಾನು ಪಡೆ ಕಾಳು ಕೊಡುತ್ತೇನಂತ. ಹಾಗಲ್ಲ ಅರ್ಜುನ, ಅದು ಛೇ ಬಿಡು, ಅದು ಅಂತ ವಿಷಯ ನಿನಗೇಕೆ ಬಿಡಪ್ಪ. ಅಣ್ಣ, 25 ವರ್ಷಗಳ ಕಾಲ ನಿನ್ನ ಮಡಿಲಿನಲ್ಲಿ ಎಂಬುದನ್ನು ಬೆಳೆದಿದ್ದೇನೆ ಎಂಬುದನ್ನು ಮಾತ್ರ ಮರಿಬೇಡ. ಯಾಕೆಂದರೆ ಎಂದೂ ಇಲ್ಲದ ನನ್ನ ಬಾಯಲ್ಲಿ ಹಿಂದೇಕೋ ಅಂಜಿಕೆ ಮಾತುಗಳು ಬರ್ತಾ ಇದ್ದೀವಲ್ಲ, ಹೇಳಣ್ಣ ಏನಾಯ್ತು ಯಾಕೆ ವಿಚಾರಿಸುತ್ತಿರುವೆ? ಶಂಕರ್, ನೀನಾದರೂ ಹೇಳು ಏನಾಯ್ತೆಂದು. ಈ ನಿನ್ನ ಅಣ್ಣನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಬೇಡ ಅಂತ. ಅದು ಸೌಕರ ನೀನೇ ಹೇಳ್ಬಿಡಣ. ಏನು ಇಲ್ಲ ಅರ್ಜುನ, ನಮ್ಮೂರಿನ ಗರ್ಭ ಶ್ರೀಮಂತ ಜಯರಾಜ ಇದನ್ನಲ್ಲ, ಅವನ 300 ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾನಂತೆ. ಅದಕ್ಕೋಸ್ಕರ ನಿಮ್ಮ ಹೊಲನ್ನು ನನಗೆ ಮಾರಿಬಿಡು, ಅದರ ದುಪ್ಪಟ್ಟು ದುಡ್ಡು ನಾನು ಕೊಡುವೆನೆಂದು ನನಗೆ ಹೇಳಿದ. ಅದಕ್ಕೆ ನಾನು ತಡೆದು ಬಂದಿದ್ದೇನೆ. ಅದಕ್ಕೆ ಇವತ್ತು ಅವನ ದುಡ್ಡ 5 ನಾಳುಗಳ ಮುಖಾಂತರ ಇವತ್ತು ಕೂಡ ನನ್ನ ಹೊಲಕ್ಕೆ ಬೇರೆ ಹೆಚ್ಚಿಸಲು ಮುಂದಾದ. ಅದನ್ನು ಕೂಡ ತಡೆದು ಬಂದಿದ್ದೇನೆ. ಅಣ್ಣ, ದುಡಿದು ತಿನ್ನುವರ ಬಡವರ ಭೂತಾಯಿ ಒಡಲನ್ನು ಕೇಳಿದ ಬಂಡ ಬಡ್ಡಿ ಮಗ ಸಾಹುಕಾರ. ಅವನಿಗೆ ಹೇಳಬೇಕಿತ್ತು, ಬಡವರ ಭೂತಾಯಿ ಒಡಲನ್ನು ಮಾರುವ ನೀಚ ಮಕ್ಕಳಲ್ಲ ಎಂದು. ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನು ಅವಲಂಬಿಸಿ ಗಂಟೆನ ತನ್ನ ಆಯುಧವನ್ನಾಗಿ ಮಾಡಿಕೊಂಡು ಅಂದು ಹೇಳುತ್ತೆ ಅಂತ ಇತಿಹಾಸ. ಅಂತ ಸಂಸ್ಕೃತಿಯಲ್ಲಿ ಬೆಳೆದ ನಾವು ಹೊಲ ಮಾರುವುದೇ ಅದು ಎಂದಿಗೂ ಸಾಧ್ಯವಿಲ್ಲ. ಹೇಳ ಅರ್ಜುನ, ನಾಳೆ ನಾನೇ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ತಿಳಿಸಿ ಹೇಳಿ ಬರುತ್ತೇನಪ್ಪ. ತಿಳಿಸಿ ಹೇಳಿದ್ರೆ ತಿದ್ದುಕೊಳ್ಳುವ ಮನುಷ್ಯವನ್ನಲ್ಲ ರಾಜ. ಅವನಿಗೆ ಈಗಲೇ ಹೋಗಿ ಪದವಿಗೆ ಹಾಕಿದ ಬೇಲಿಯನ್ನು ಕೆತ್ತು ಹಾಕಿ ಗರ್ವ ತುಂಬಿದ ಅವನ ಆಳುಗಳೇ ಒತ್ತು ಬುದ್ಧಿ ಕಳಿಸಿ ಸಾಹುಕಾರ, ಬಡವರನ್ನು ಸೆಟ್ಟಿಗೆ ಎಬ್ಬಿಸಿದರೆ ಸುಟ್ಟುಕೊಳ್ಳಬೇಡ. ನಿನ್ನ ಜಮೀನಿನಲ್ಲಿ ಏನು ಬೇಕಾದರೂ ಮಾಡಿಕೋ, ಅದನ್ನು ಬಿಟ್ಟು ನನ್ನ ಜಮೀನಿಗೆ ಏನಾದರೂ ಬಂದ್ರೆ ಮಕ್ಕ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತು ಹಸಿಗೆ ಹಾಕು ಬಿಡುತ್ತೇನೆ. ಎತ್ತರ ಕೊಟ್ಟು ಬರುತ್ತೇನೆ. ನಿಲ್ಲಣ್ಣ, ಮೊದಲು ನಾನು ಹೋಗಿ ತಿಳಿಸಿ ಹೇಳುತ್ತೀವಿ. ತೆತ್ತಿಕೊಂಡರೆ ಸರಿ,
ಇಲ್ಲದಿದ್ರೆ ಇದೆಲ್ಲ ಕತ್ತಿಗೆ ಲತ್ತ ಪೆಟ್ಟನ್ನು ಹಾಗೆ ನೀನಾ ದಾರಿಗೆ ತರುವಂತೆ. ಹೌದು ಅರ್ಜುನ, ಶಂಕರ್ ಹೇಳುವುದರಲ್ಲಿ ಧರ್ಮವಿದೆ. ನಾವೇ ಮೊದಲು ಹೋಗಿ ತಿಳಿಸಿ ಹೇಳಿ ಬರ್ತೇವಪ್ಪ. ಬಾ ಶಂಕರ್, ಹೋಗೋಣ. ನಾವು ಹೋಗೋಣ. ಏನು ಮಾವನವರು ಊಟ ಮಾಡದೆ ಎಲ್ಲಿಗೆ ಹೊರಟಂತೆ ಕಾಣುತ್ತದೆ ನನ್ನ ಮಾವಂದರು? ಗಂಗಾ, ಅವರು ಹೋದ್ರೆ ಅಂದ್ರೆ ಮಾತ್ರಕ್ಕೆ ನನಗೆ ಊಟ ಬಡಿಸುವುದಿಲ್ಲವೇ? ಏನ್ ಮಮ್ಮ, ಯಾಕೆ ಹಾಗೆಲ್ಲ ಮಾತನಾಡ್ತಾ ಇದ್ದೀರಾ? ನಿಮಗಾಗಿ ಒಳಗಡೆ ಸಿಹಿ ಅಡಿಗೆ ಮಾಡಿದ್ದೀನಿ, ಬನ್ನಿ ಊಟ ಮಾಡವ್ರಂತೆ. ಗಂಗಾ, ಆ ನಿನ್ನ ಕೈಯಿಂದ ಮಾಡಿದ ಸಿಹಿ ಅಮೃತಕ್ಕಿಂತ ಹೆಚ್ಚು ನಿನ್ನ ಕಂಠದಿಂದ ಹಾಡಿದರೆ ಸಂಗೀತದ ಸರೆಗಳು ತರೆಗೆಳೆದು ಬಂದಂತೆ ಕಾಣಿಸುತ್ತದೆ. ಹಾ ಹಾ, ಗೊತ್ತಾಯ್ತು. ನಿಮ್ಮನ್ನ ಈ ರೀತಿ ಮಾತನಾಡಲು ಬಿಟ್ರೆ ನೀವೆಲ್ಲೇ ದೊಡ್ಡ ಕವಿಗಳಾಗ್ಬಿಡ್ತಿರೋ ಏನೋ. ಗೊತ್ತಾಯ್ತು ಬಿಡಿ. ಅಂದ ಹಾಗೆ ನಿಮ್ಮ ಆಸೆಯನ್ನು ಎಂದೂ ನಿರಾಸೆ ಮಾಡಲಾರೆ. ಬನ್ನಿ ಹತ್ರ. ಸಿಹಿ ಮುತ್ತಿನ ಕಾಣಿಕೆ ನೀರಿರುವ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀರಿರುವ ಸನಿಹಕ್ಕೆ. ಅಗ್ನಿ ಸಾಕ್ಷಿ ಸಿಹಿ ಮುತ್ತಿನ ಕಾಣಿಕೆ ನೀರಿರುವ ಸನಿಹಕ್ಕೆ,
ಐ ಲವ್ ಯು ಚಿನ್ನ. ಮಾಮ ಈಗಲಾದ್ರೂ ಊಟಕ್ಕೆ ಬರ್ತಿರೋ ಇಲ್ವಾ? ನಡಿ ಗಂಗಾ ಹೋಗೋಣ. ಹಾ ಬನ್ನಿ, ಯಾಕ ಮೇಲ್ಗನ ಹಾಕಕತ್ರಿ ಬರ್ರಿ. ಮಾತಿನ ಗಿಳಿಯೇ ಮೂಕರಾದೆಯ, ಪ್ರೀತಿಯ ಮರೆತು ದೂರವಾದೆಯ. ಓ ಗಿಳಿಯೇ ಓ ಗಿಳಿಯೇ ನನ್ನ ಹಂಗುಯಾಗಲಿ. ಆಡುಬಾ 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 ಮಾತಿನ ಗಿಳಿಯೇ. ದೇವರಿಗೆ ಸುಗಂಧದ ವಾಸನೆ, ಈ ನರಹಂತ ಕಣಿಕ ಯೌವನಕ ಬಂದ ಹೆಣ್ಣಿನ ವಾಸನೆ. ಕಲಿಯುಗ ಕಲಿಯುಗದಲ್ಲಿ ಗರ್ಜಿಸುವ ನಾಯಕರೇ, ನಿಮ್ಮನ್ನು ನಿತ್ಯ ಕೆಲಸದಲ್ಲಿ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದ ಕಳ ನಾಯಕರ ಅಧಿಪತಿ. ಈ ಪೃಥ್ವಿರಾಜ ಮನಸ್ಸು ಮಾಡಿದರೆ ಭೂಗರ್ಭದ ಒಳಗಿನ ಬಂಡೆಯನ್ನು ಬಡಿದು ಭೂಕಂಪವನ್ನೇ ಸೃಷ್ಟಿಸಿ ಭೂಮಂಡಲವನ್ನೇ ಗಡಗಡ ನಡಗಿಸಬಲ್ಲ. ಅಂತೂ ನಿನ್ನ ಬೆಳವಣಿಗಾಗಿ ನಿನಗೆ ಎದುರಾಗಿ ನಿಂತವರಿಗೆ ಬ್ರಹ್ಮಾಸ್ತ್ರದ ಉಪಯೋಗಿಸಿ ನಿನಗೆ ಎದುರಾಗಿ ನಿಂತವರಿಗೆ ವಿಷ ಸರ್ಪವಾಗಿ ಕಚ್ಚಿ ಅವರ ಹೆಣದ ರಾಶಿ ಮೇಲೆ ನಿನ್ನ ಅರಮನೆಯನ್ನು ಕಟ್ಟಿ ನಿನ್ನನ್ನು ರಾಜ್ಯಭಾರ ಮಾಡಲು ಹಚ್ಚಿದ್ದು ಈ ಪ್ರಚಂಡ ಪೃಥ್ವಿರಾಜ ಎನ್ನುವುದು ಮಾತ್ರ ಮರೆಯಬೇಡ. ಮರತರೇ ಅಂದೇ ನಿನ್ನ ಮರಣದ ಹೋಮ. ಗೋರ್ ಗಾಸ್
काके दूत है साध दूध जहीर पे तो देता है ಅಂದರೆ ಹಸುವು ಹುಲ್ಲನ್ನು ತಿಂದು ಹಾಲು ಕೊಡುತ್ತದೆ ಬಟ್ ಹಾವು ಹಾಗಲ್ಲ ಹಾಲನ್ನು ಕುಡಿದು ವಿಷವನ್ನೇ ಕಕ್ಕುತ್ತದೆ ಅಂದಾಗ ಈ ಪೃಥ್ವಿರಾಜ ಇಸ ಸರ್ಪ ಇದ್ದ ಹಾಗೆ ತಗ್ಗಿ ನಡೆದರೆ ಹಾಲನ್ನು ಕೊಡಬಲ್ಲ ಎದುರಾಗಿ ನಿಂತರೆ ವಿಷ ಸರ್ಪವಾಗಿ ವಿಷ ಸರ್ಪದ ಕಾಟ್ಕೂಟದಂತೆ ವಿಷವನ್ನೇ ಉಗುಳಬಲ್ಲ ಜಯರಾಜ್ ನಿನ್ನ ತಂಗಿ ಸುಂದರರಿಗಿಂತ ಅಪ್ರತಿಮ ಸುಂದರಿ ಊರಿಗೆ ಇವ ರಾಣಿ ಸುಂದರದ ಮೈಮಾಟದ ಬೆಡಗಿ ತುಂಬು ಯೌವನ ಉಬ್ಬು ತುಗ್ಗುಗಳ ನಡುವೆ ಏನವಳ ಕಾಮಿನ ಬಿಲ್ಲಿನಂತೆ ಮಿಂಚುವವಳ ಮೈಮಾಟ ನೀನು ಮಾತು ಕೊಟ್ಟಂತೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವಾಸ್ತಿಯನ್ನು ನನಗೆ ಬರೆಯದೆ ಹೋದರೆ ಲೇ ನಿನ್ನ ಅರಮನೆಯಲ್ಲಿ ನಿನ್ನ ಸಮಾಧಿ ಕಟ್ಟಿ ಅದರ ಮೇಲೆ ರಾಜ್ಯಭಾರ ಮಾಡುವುದಕ್ಕೂ ಹಿಂದೆ ಜರಿಯುವುದಿಲ್ಲ ಈ ಪೃಥ್ವಿರಾಜ ಅನ್ನೋದು ಮಾತ್ರ ಮರೆಯಬೇಡ. ಏ ನಿಮ್ಮವ್ರ ನಾಳೆಗೆ ಬರ್ರಿ ನಾಳೆಗೆ ಹತ್ತೈತಿ ತಂಡಿ ಬಿಸ ನಿನ್ನ ಗುಂಡಿ ಎಷ್ಟರ ಐತಿ ನಿನ್ನ ತಿಂಡಿ ಬಾಯಾಗ ಇಡತನ ಉಂಡಿ ಹತ್ತೈತಿ ತಂಡಿ ಬಿಸ ನಿನ್ನ ಗುಂಡಿ ಎಷ್ಟರ ಐತಿ ನಿನ್ನ ತಿಂಡಿ ಬಾಯಾಗ ಇಡತನ ಉಂಡಿ. ದೋಸ್ತ ಹಂಗಲ್ಲಿದ್ದು ಟ್ರೆಂಡಿಂಗ್ ಒಳಗಿರ್ಬೇಕು ನೀನು ಓಲ್ಡ್ ಆದಿ ನಾ ಎಬಸ್ತೀನಿ ತಡಿ ಮತ್ತೆ ಎಬಸಾಕ ಬಂದಿನಿ ಮತ್ತೆ ಮಕ್ಕಳಕ್ ಬಂದಿನಿ ಆರಾಮದ್ರಿಲ್ಲಪ್ಪ ಅಂತಂದ್ರ ಎಲ್ಲಾರು ಹಾ ಎಬಸ್ತೀನಿ ಕೇಳ್ರಿ ಇಲ್ಲಿ ಪಾಸ್ ಕೊಟ್ಟೇನು ಹುಡುಗ ಪಾಸ್ ಕೊಟ್ಟೇನು ಪಾಸ್ ಕೊಟ್ಟೇನು ನಂಬರ್ ಕೇಳೇನು ಪಾಸ್ ಕೊಟ್ಟೇನು ಹುಡುಗ ಪಾಸ್ ಕೊಟ್ಟೇನು ಪಾಸ್ ಕೊಟ್ಟೇನು ನಂಬರ್ ಕೇಳೇನು ನಮ್ಮ ನರ್ಸ ಹುಡುಗ ನಮ್ಮ ನರ್ಸ ಹುಡುಗ ಕಾಲ ಬಂದ ದಾರ ಕೊಟ್ಟೇನು ನಮ್ಮ ನರ್ಸ ಹುಡುಗ ಕಾಲ ಬಂದ ದಾರ ಕೊಟ್ಟೇನು ಪಾಸ್ ಕೊಟ್ಟೇನು ನಂಬರ್ ಕೇಳೇನು ಪಾಸ್ ಕೊಟ್ಟೇನು ನಂಬರ್ ಕೇಳೇನು ನಮ್ಮ ಅತ್ತಿ ಮಗ ನಮ್ಮ ಅತ್ತಿ ಮಗ ನಮ್ಮ ಅತ್ತಿ ಮಗನಂಗ ಬಿಡ ಕಾಲು ಬಂದಳು ನಮ್ಮ ಅತ್ತಿ ಮಗನಂಗ ಬಿಡ ಕಾಲು ಬಂದಳು ಐತಿ ಬಾದಾಮಿ ಪೀಸ ಕಡಲಾರ್ದ ಬಿಡುದಲಕ್ಕಿಲ್ಲ ಹಂಸನೋ ರವಡಿಗಿನಿ ಹಂಸನ ಕುಣಿತಿ ಜಗಕ್ಕೆಲ್ಲ ಹೊಚ್ಚಿಡ್ಸಿದಿ ಹಂಸನೋ ರವಡಿಗಿನಿ ಹಂಸನ ಕುಣಿತಿ ಜಗಕ್ಕೆಲ್ಲ ಹೊಚ್ಚಿಡ್ಸಿದಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ ಮನದಾಗ ಏನೇನು ಆಗ್ತೈತಿ
ರೊಕ್ಕ ಅಂತ ಯಾಕೆ ಸೈತಿ ರಕ್ಕಿದ್ದವನ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕೆ ಸೈತಿ ರಕ್ಕಿದ್ದವನ ಬೆನ್ನ ಹತ್ತಿ ಹಾನಿ ಮಾಡಿ ಹೇಳ್ತೀನಿ ನಿನ್ನ ಚಾಳಿ ಸುಮಾರೈತಿ ಒಬ್ಬನ ಕೂಡ ಇರೇ ಚಂದಂಗ ಇಲ್ಲಂದ್ರ ಹುಡುಗಿ ನಿಂದರ್ತಿ ನಡೋ ಬೀದ್ಯಾಗ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದೆ ಬಲ್ಲ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದೆ ಬಲ್ಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಹಾಕಿನಿಗಾಗಲ್ಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಹಾಕಿನಿಗಾಗಲ್ಲ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ಮಲ್ಲಿಗೆ ಹೂವ ಮುಡಿತಾಳ ಬಾಲಕ ಸೈನ ಕೊಟ್ಟಾಳ ಮಲ್ಲಿಗೆ ಹೂವ ಮುಡಿತಾಳ ಬಾಲಕ ಸೈನ ಕೊಟ್ಟಾಳ ಸೈತಾತ ಕುಡಿತಾಳ ನೋಡಿ ನಗತಾಳ ನೋಡಿ ನಗತಾಳ ನೋಡಿ ನಗತಾಳ ನೋಡಿ ನಗತಾಳ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ ಕಲಿಸಿರಿ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಿದ ನನ್ನ ಪಾಠ ಕಲಿಸಿರಿ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಿದ ನನ್ನ ಪಾಠ ಗೊಲ್ಲಿ ನಾ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಗೆ ನಿಂತಾಳ ಕಡಿ ಬಿಡಿಗೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಚಕ್ಕಾರ ಮಣಿನಿ ಫ್ಯಾಷನ್ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಚಕ್ಕಾರ ಮಣಿ ಫ್ಯಾಷನ್ ಹರೇದ ಹುಡುಗರ ಮುದುಕರಿಗೆಲ್ಲ ಚೆನ್ನ ಹರೇದ ಹುಡುಗರ ಮುದುಕರಿಗೆಲ್ಲ ಪಕ ಪಕ ಹೊಳದಂಗ ಡಿಸ್ಕೋ ಲೈಟ ಕಾಣೋತಿಯೇ ಹುಡುಗಿ ನೀ ಬೆಸ್ಟ್ ಪಕ ಪಕ ಹೊಳದಂಗ ಡಿಸ್ಕೋ ಲೈಟ ಕಾಣೋತಿಲೇ ಹುಡುಗಿ ನೀ ಬೆಸ್ಟ್ ಹೊದಾಗ ಲೈಟ ಓಡೋಡು ಬೈಲಾಟ ಹೊದಾಗ ಲೈಟ ಓಡೋಡು ಬೈಲಾಟ ಟಮಾಟಿ ಕೆಂಪ ಕೆಂಪ ಮಾವ ಹೊಡಿಬಾರ ಒಂದು ಪಂಪ ಟಮಾಟಿ ಕೆಂಪ ಕೆಂಪ ಮಾವ ಹೊಡಿಬಾರ ಒಂದು ಪಂಪ ಹುಡುಗಿ ನಿನ್ನ ಗ್ಯಾರೇಜದೊಳಗ ಬಿಡಲೇ ನಾ ನನ್ನ ಗಾಡಿ ಹುಡುಗಿ ನಿನ್ನ ಗ್ಯಾರೇಜದೊಳಗ ಬಿಡಲೇ ನಾ ನನ್ನ ಗಾಡಿ ನನ್ನಂಗರ ಆಗ್ತದೆ ಮನದಾಗ ಹೋಗೋ ನಡಿ ಕಬ್ಬಿನ ಪಡದಾಗ ಹಿತಲಗ ಕರಿಬೇಡ ಮಾವ ಬಲು ನಾಚಿಕೆ ಎಗತೈತಿ ಅಪ್ಪಿಕೊಂಡು ನಿಲ್ಲಬೇಡ ಮಾವ ಎದಿಯಾಗರ ಎಗತೈತಿ ಹೊಡ 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 ನದಿಗಿಚ್ಚಿ ನಡಿ ನಿನ್ನ ನಡ ಮರ ಮರ ದೂರ ಸಂದಿ ನಾಲಿಂಗ ತುಟಿ ಹೊಸಿನ ತಡಕು ತಡಕಬೇಕು ಮಾವ ಹಿಡಕಬೇಕು ಮೊದಲು ಆಮೇಲೆ ಯಬ್ಬಸ್ ದೋಸ್ತ ಯಬ್ಬಸ್ ಮ್ಯಾಗಿಂದ ಮ್ಯಾಗ ಏನದು? ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ನಡಬರ ಬಂದು ಏನ ಹೋಗಬಲ್ಲ ಎಲ್ಲಿ ನೋಡಿರಲ್ಲಿ ಹುಡುಗಿ ಔತ ಪುಲ್ಲ ಪುಲ್ಲ ಎಲ್ಲಿ ನೋಡಿರಲ್ಲಿ ಹುಡುಗಿ ಔತ ಪುಲ್ಲ ಪುಲ್ಲ ಏ ಗಿನ್ನಿ ಬಸ್ ನಮ್ಮೂ ಸ್ವಲ್ಪ ಅದಾವು ಹಾಕ್ ಹೋಗ್ಬಾರು ನಿಮ್ಮ ಏನ್ ಸ್ವಲ್ಪ ಅದಾವ ಏ ನಿಮ್ಮವ್ರು ನಾಳೆಗೆ ಬರ್ರಿ ನಾಳೆಗೆ ಯಾಕಂದ್ರ ನಮ್ಮ ಕಲ್ಲು ಸೌಕಳಿ ಬಂದ್ಬಿಟ್ಟವ ಅದಕ್ಕೆ ಹೊಳೆ ಒಯ್ಬೇಕ ಅಲ್ರಿ ಅವನವನು ನಮ್ಗೂ ಆಸ್ರ ಬ್ಯಾಸ್ರ ಅನ್ನೋದಿಲ್ಲನ್ರಿ ಎಲ್ಲರೂ ಬರ್ತಾರ ನಾನು ಬುಟ್ಟಿ ಹಾಕಂತಂದೆ ಗಂಟು ಬೀಳ್ತಾರ ಹಾಕಿದ ನಂತರ ದುಡ್ಡು ಗಂಟೆ ಹಾಕಿಬಿಡ್ತಾರ ಮೊನ್ನೆ ಹಾಕಿಸ್ಕೊಂಡು ಹೋದ ಹಣಮೂರು ಕರೆಯವತ್ತೆ ಕೊಡಬಾರ್ದೇನ್ರಿ ನಾವು ಓಣ್ಯಾಗ ಹೊಂಟ್ನಿ ಅಂದ್ರೆ
ನಾನು ನೋಡೋ ನಮ್ಮ ಮನೆಯೊಳಗೆ ಬುಸುಗ್ಗರ ಮನೆ ಒಳಕೋತಾಳ ಇವತ್ತು ಯಾವ ದಾರಿ ಹೊಳ ಸಿಗ್ತಾಳ ವಸೂಲಿ ಮಾಡ್ಕೊಂಡ್ ಬರ್ತೀನಿ ಅಯ್ಯ ಅವನ ಏನ್ ಕಬರ್ಗಡಿ ತಂದು ಕೌದೆ ಮಲ್ಸ್ರ 3 ಮಲ ಹೊರದಿತ್ತಂತ ಇದೇ ಆದ್ರಿ ಕಬರ್ಗಡಿ ಹಳೆ ಕಬರ್ಗಡಿ ಇದು ಬೂದು ಪೌಡ್ರ್ ಎಲ್ಲ ಮಸಡಿ ಬರ್ಕೊಂಡು ನಿಂತೈತಿ ಏ ಕಬರ್ಗಡಿ ಸಪ್ಪ ದಾರಿ ಬಿಟ್ಟು ನಿಂದ್ರ ಅಮ್ಮಗ ಏನು ಚಿಂತೆ ಎತ್ತಿದ್ರ ನಿನಗೇನೋ ಒಂದು ಚಿಂತೆ ಎತ್ತಿತ್ತಂತ ಲೇ ಹುಡುಗಿ ಏ ಹುಡುಗಿ ಇದು ಪೌಡರ್ ಅಲ್ಲ ಇದು ಪೌಡರ್ ಅಲ್ಲ ಇದು ಗಿರ್ನಿ ಹೆಟ್ಟ ಅಯ್ಯೋ ಮಮ್ಮ ನೀನ ಏನದ ನಿನ್ನ ಆಕಾರ ಏನಾಗೈತಿ ನಮ್ಮಂತ ಹರಿಯದ ಹುಡುಗರು ಭಾಳ ಏನ್ ಕೇಳ್ತಿಲ್ಲ ಹುಡುಗಿ ಸಾಲಿ ಕಲ್ತ್ ಕೆಲಸ ಮಾಡ್ತೇವಂದ್ರೆ ಸರ್ಕಾರದವ್ರು ಕೆಲಸ ಕೊಡಂಗಿಲ್ಲ ಇನ್ನ ನಿಯತ್ತಿದ್ರೆ ದುಡ್ಕೊತೈತಿ ಅಂದ್ರ ನಿಮ್ಮಂತ ಹರಿಯದ ಹುಡುಗಿಯರು ಬಿಡಂಗಿಲ್ಲ ನಮ್ಮಂತ ಹುಡುಗರ ಕಷ್ಟ ಒಂದು ನಮೂನಿ ಕರೆಂಟ್ ಹೊಡೆದಕ್ಕಾಗಿತ್ರ ಆಗ್ಬಿಟ್ಟೈತಿ ದೊಡ ಅಯ್ಯ ಮಮ್ಮ ನಿನಗೇನಾಗೈತಿ ಬಾಳಕ್ಕೆ ಎಲ್ಲ ಚಂದಾಗ ಕಾಣಕತ್ತೈತಲ್ಲ ನಮ್ಮಂತ ಹುಡುಗರ ಕಷ್ಟ ನಿಮ್ಗೆ ಹೆಂಗೆ ಬರ್ತಾಬೇಕಲ್ಲ ಹುಡುಗಿ ನಮ್ಮ ಜೂಕು ರಾತ್ರಿ ಐತಂದ್ರ ಸಾಕ ಒಂದು ನಮೂನಿ ಚದರ್ ಸ್ಟಾರ್ಟ್ ಆಗ್ಬಿಡ್ತಾವ ಆ ಚದರ್ದ ಮಕ್ಕೋಬೇಕಂದ್ರ ಒಂದು ಕನಸು ಬೇರೆ ಬೀಳತ್ತಾ ಏನದು ಆ ಕನಸ್ನ್ಯಾಗ ಅಲ್ಲಿ ಹುಡ್ಕೊಂಡು ಇಲ್ಲಿ ಹುಡ್ಕೊಂಡು ಖುಷಿ ಪಡೋ ಟೈಮ್ನ್ಯಾಗ ವಾಂತ್ ಬೇರೆ ಸ್ಟಾರ್ಟ್ ಆಗ್ಬಿಡತ್ತಾ ಅವಾಗಿಟ್ಟು ವಾಂತಿ ಐತಂದ್ರ ಅವಾಗಿಟ್ಟು ಜನ್ಮಕ್ಕೆ ಸಮಾಧಾನ ಆಗತ್ತೆ ಹುಡುಗಿ ಅಯ್ಯಮ್ಮಮ್ಮ ನಿಂದು ವಾಂತಿ ಆಗಿ ಆಗಿ ನಿಂದು ಸಣ್ಣದಾಗೋಗೈತಿ ಏನಲ್ಲಿ ಅದು ಸಣ್ಣದಾಗಿದ್ದು ಅಂತೀನಿ ಏ ಮಾಮ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ನಿನ್ನ ಮೋತಿ ಸಣ್ಣದಾಗೈತಿ ಅಂದೆ ಹೌದು ಹುಡುಗಿ ಇಷ್ಟು ಬೆಳಗ್ಗೆ ಬುಟ್ಟಿ ತೊಂದು ಎಲ್ಲಿಗೆ ಹೊಂಟಿ ಅಂತೀನಿ ನನ್ನಂತ ಹರಿದುಡುಗಿ ಎಲ್ಲಿಗೆ ಹೋಗ್ಬೇಕು ನಿನ್ನ ಕಡೆನ ಹೊಂಟಿದ್ಯಾ ಅಂಜಲಿ ನೀನ ಹೊತ್ತ ತಂದ ಬುಟ್ಟಿ ಒಳಗ ಏನ ಕರಿಯದೈತಿ ಏನೇನು ಬೆಳೆದೈತ್ಯಾ ಏ ಆಕರ್ಗಡಿ ಹಳೆ ಆಕರ್ಗಡಿ ಏನದು ಕರಿದೆ ಬೀಳದು ತಪ್ಪು ತಿಳಿಬೇಡ ಹುಡುಗಿ ತಪ್ಪು ತಿಳಿಬೇಡ ನೀನ ಹೊತ್ತ ತಂದ ಬುಟ್ಟಿ ಒಳಗ ಏನ ಕರಿಯರ್ ಆಗೈತಿ ಏನೇನ ಬೆಳೆಜೋಳ ಐತೆ ಅದಕ್ಕೆ ತಪ್ಪು ತಿಳಿತೆ ಚೀ 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 ಚಿ ನಮ್ ಕಡೆ ಅಂಕಳ ಕರ್ಯವಲ್ಲ ಇರುದಿಲ್ಲ ನಮ್ ಕಡೆ ಏನಾದ್ರೆ ಬೆಳ್ಳನೆ ಜಾಳ ಅದಾವ ಹೌದ್ ನೋಡು ರಾಗಿಯನ್ನು ನಮ್ ಕಡೆ ಇಲ್ಲ ಏನ್ ಮಾಡವ ಈಗ ಮತ್ ನೀ ಅದಕ್ಕೆ ಚಿಂತೆ ಮಾಡ್ತಿ ಹುಡುಗಿ ನಾನು ಚಾಲು ಮಾಡಿ ನೀನು ಬುಟ್ಟಿ ತುಂಬಸಕ್ ನಾ ರೆಡಿನಾ ಅಯ್ಯಮ್ಮ ಹೇಳಪ್ಪ ಮಮ್ಮ ಚಾಲು ಮಾಡ್ತೀನಿ ಅಂದ್ರ ಬೋರ್ಸ್ನ್ಯಾಗ ನಿನ್ನ ಗ್ರೀಸ್ ಹೊರ ಬಂತಂದ್ರ ನನ್ನ ಪುಟ್ಟಿ ಮೊದ್ಲ ಹೊಸಾದ ಆಮೇಲೆ ಏನಕ್ಕೆ ಏನ್ರ ಆತ ನಮ್ಮಪ್ಪ ನನ್ನ ಮನಿ ಬಿಟ್ಟು ಹೊರಗ ಆಗ್ತಾನ ಚಿಂತೆ ಮಾಡ್ಬೇಡ ಅಂಜಲಿ ಗಿರೀಶ್ ಸ್ವರ್ಗ ಬಂದ ನೀನು ಬುಟ್ ಕೆಡಬಾರ್ದನಕ್ಕ ನನ್ನ ಹತ್ತಿರ ಐತೆ ಒಂದು ಕ್ಯಾಪ ಆ ಕ್ಯಾಪ್ ಬಡನ್ಯ ಅಂದ್ರ ಎಷ್ಟೊತ್ತಿ ತನಾರ ಬೇಸ್ಕೋ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಹಂಗಂದ್ರ ತಡ ಯಾಕ ಚಾಲು ಮಾಡು ನಿನ್ನ ಗಿರ್ನಿ ಮತ್ತೆ ನಡಿ ಹಂಗಾದ್ರೆ ನಿಮ್ಮಂತ ಹರಿಯದ ಹುಡುಗಿಯರು ಪುಟ್ಟಿ ತುಂಬಸ ಕೊಟ್ಟಣ ಭವನಿನ ನನ್ನ ಕೈಯಾಗ ಸಿಕ್ಕರ ನೀನ ಆಗತೀತಿ ಹುಡುಗಿ ಹೈರಾಣ ಮಸ್ತ ಹೈತಿ ನೀನ ಮೈ ಬಣ್ಣ ಬಂದ ನಡಿದ ತಿಂದಂಗ ಹಣ್ಣ
ಮಸ್ತ ಐತಿ ನಿನ್ನ ಮೈ ಬಣ್ಣ ಮರಿದ ತಿಂದಂಗ ಹಣ್ಣ ಮಸ್ತ ಐತಿ ನಿನ್ನ ಮೈ ಬಣ್ಣ ಮರಿದ ತಿಂದಂಗ ಹಣ್ಣ ನನ್ನ ಕೈಯಗ ಸಿಕ್ಕರ ನೀನ ನನ್ನ ಕೈಯಗ ಸಿಕ್ಕರ ನೀನ ಹುಡುಗಿ ಹುಡುಗಿ ಹೈರಾಣ ಹುಡುಗಿ ಹೇಳಪ್ಪ ಮಾಸ್ತರ್. ಮಸ್ತ ಐತಿ ನಿನ್ನ ಮೈ ಬಣ್ಣ ಮರಿದ ತಿಂದಂಗ ಹಣ್ಣ ಮಸ್ತ ಐತಿ ನಿನ್ನ ಮೈ ಬಣ್ಣ ತಿಂದನೊಲ್ಲ ನಿನ್ನ ಹಣ್ಣ ಮೊದಲ ನೀರವು ಗಾಳಪೂರಿ ವೈಯಾರಿ ಮೊದಲ ನೀರವು ಗಾಳಪೂರಿ ವೈಯಾರಿ ಲಿಂಗ ಲಿಂಗ ಕೂದಲ ಬಾರಿ ಹುಡುಗಿಯ ಮಲ್ಲಿಗೆ ಬಾರಿ ನನ್ನ ಹುಡುಗಿ ನೀನು ಬಂದೇರಿ ನನ್ನ ಹುಡುಗಿ ನೀನು ಬಂದೇರಿ ಹೋಗಬೇಡ ನೀ ಕೈಗಾರಿ ಹುಡುಗಿ ಹೇಳ ಹುಡುಗ. ಗಜಮ ಗಜಮ ಗಜ ಗಜ ಮಾಡಿ ಎದ್ದು ಬಿಡುನ್ರಿ. ಮಸ್ತ ಐತಿ ನಿನ್ನ ಮೈ ಬಣ್ಣ ಮರಿದ ತಿಂದಂಗ ಹಣ್ಣ ಮಸ್ತ ಐತಿ ನಿನ್ನ ಮೈ ಬಣ್ಣ ಮರಿದ ತಿಂದಂಗ ಹಣ್ಣ ನನ್ನ ಕೈಯಗ ಸಿಕ್ಕಾರ ನೀನ ನನ್ನ ಕೈಯಗ ಸಿಕ್ಕಾರ ನೀನ ಹುಡುಗಿ ಹಾಗತೀನಿ ಹೈರಾಣ ಅದಲ್ಲಿಲ್ಲ ಗಜ ಗಜ ಮಾಡಿ ಅದನ್ನು ಸುಮ್ಮಿರು. ಏ ಮಮ್ಮ ಅಲ್ಲಿ ಯಾರ ಬರತ್ತಾರ ನಮ್ಮ ಅಪ್ಪ ಅನ್ಸುತ್ತ. ನೀ ಇಲ್ಲಿಂದ ಹೋಗಿ ನಾ ಆಮೇಲೆ ಬರ್ತೀನಿ. ಆಯ್ತಾಯ್ತು ನನ್ನ ಚಿನ್ನ, ನಾನು ಮದುವೆ ವಿಚಾರ ಮಾತಾಡಿ ಒಂದು ನಿರ್ಧಾರಕ್ಕೆ ಬಾ ನೀನ, ನಾನು ಬರ್ತೇನೆ. ಕಡಿಮತ್ತ ಕೊರೋನಾ ಒಪ್ಪನತ್ತ ಲಾಕ್ಡೌನ್ ನಿಮ್ಮ ಓಣಿ ಸುತ್ತಿ ಸುತ್ತಿ ಕರ್ಕೊಂಡು ಬಾರೋ ತಮ್ಮ ಮಾಸ್ತರನ ಪೇಪರ್ ಬರಿಲಾಕ ಈಗಿನ ಹುಡುಗರು ಸಾಲಿ ಕಲಿಯತರ ಮುಸರಿಯ ಬೇಕುದಕ ಹೌದು, ನಾ ಮುಸ್ರಿ ತಿಕ್ತಿರ್ತೀನಿ. ನೀವೇನ್ ಮಾಡ್ತಿರ್ತೀರಿ ಒಳಗ? ಏನ ಸಾಂಬಾರ್ ಮಾಡ್ತಿರ್ತೀರ? ತಂದು ಹಾಕೋರು ನಾವು, ನೀವು ತಿಕ್ಕವ್ರ. ಹೌದನ? ಹರದೈತಿ ಪ್ಯಾಂಟ್ ನೀ ಅದಿಯ ಚಂದ ನಿನ್ನ ಬಾಡಿ ಕೋಳಿ ಹುಡುಗಿ ನಿನ್ನ ಪರಕರದೊಳಗ ಏನು ಚಂದ ದೇವರ ಗುಡಿಯ ಹುಡುಗಿ ನಿನ್ನ ಗ್ಯಾರದಿ
ಮಡಿಗೆ ಬರ ಗಿಡ್ಡಿ ಅಂದೈತಿ ಕೂರಿ ದಡ್ಡಿ ಮಡಿಗೆ ಬರ ಗಿಡ್ಡಿ ಅಂದೈತಿ ಕೂರಿ ದಡ್ಡಿ ದಡ್ಡ್ಯಾಗ ನಿಂತೈತಿ ಬಾಳ ಬಾರಿ ಕೆಂಪನ ಬಡ್ಡಿ ದಡ್ಡ್ಯಾಗ ಸಿಕ್ಕೈತಿ ಬಾಳ ಬಾರಿ ಕೆಂಪನ ಬಡ್ಡಿ ಗದಲಗ ಬಂದು ಸಿಕ್ಕಿದೆ ಹುಡುಗ ಅಗದು ಮೈ ಕೈ ನೋವ ಡಾಕ್ಟರ್ ಪೂಜಲೆ ಪೂಜಾನೆ ಎಬಸ್ ತಡ್ಕೊಳ್ಳಬೇಕೀಗ ನೋವ ಗದಲಗ ಬಂದು ಸಿಕ್ಕಿದೆ ಹುಡುಗ ಅಗದು ಮೈ ಕೈ ನೋವ ತಡ್ಕೊಳ್ಳಬೇಕೀಗ ನೋವ ಹುಡುಗಿ ನಿನ್ನ ಗ್ಯಾರೇಜಿನೊಳಗ ನನ್ನ ಗಾಡಿ ಬಿಡ್ತೀನಿ ಒಳಗ ಹುಡುಗಿ ನಿನ್ನ ಗ್ಯಾರೇಜಿನೊಳಗ ನನ್ನ ಗಾಡಿ ಬಿಡ್ತೀನಿ ಒಳಗ ಇನ್ನು ನನ್ನ ಬೈಯ ಬ್ಯಾಡೀನಿ ತೆಗಿ ನಿನ್ನ ಗ್ಯಾರೇಜ್ ಹಾಕೀನಿ ಕೈ ಕೊಟ್ಟ ಹುಡುಗರ್ಗ ಕೈ ಮುಗ್ದ ಹೇಳ್ತೀನಿ ಕಣ್ಮುಂದ ಹಳ್ಳಿ ಬರಗಾಡಿ ಬಾಳ ಚಂದನ ಜೀವನ ಮಾಡು ಅಲಗಲ ಇಲ್ಲ ಗಾಡಿ ಬಾಳ ಚಂದನ ಜೀವನ ಮಾಡು ಅಲಗಲ ಇಲ್ಲ ಗಾಡಿ ಕೈ ಕೊಟ್ಟ ಹುಡುಗರ್ಗ ಕೈ ಮುಗ್ದ ಹೇಳ್ತೀನಿ ಕಣ್ಮುಂದ ಹಳ್ಳಿ ಬರಗಾಡಿ ಬಾಳ ಚಂದನ ಜೀವನ ಮಾಡು ಅಲಗಲ ಇಲ್ಲ ಗಾಡಿ ಬಾಳ ಚಂದನ ಜೀವನ ಮಾಡು ಅಲಗಲ ಇಲ್ಲ ಗಾಡಿ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕದವನ ಬೆನ್ನ ಹತ್ತೆ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕದವನ ಬೆನ್ನ ಹತ್ತೆ ಆನೆ ಮಾಡಿ ಹೇಳ್ತಾನೆ ಜಾತಿ ನಿನ್ನ ಪ್ಯಾಲೆ ಕುಮಾರಿಗೆ ಒಬ್ಬನ ಕೂಡ ಇರೋ ಚಂದಂಗ ಇಲ್ಲಂದ್ರ ನಿಂದಿರ್ತಿದೆ ನಾಡು ಹಾದ್ಯಾಗ ಒಬ್ಬನ ಕೂಡ ಇರೋ ಚಂದಂಗ ಇಲ್ಲಂದ್ರ ನಿಂದಿರ್ತಿದೆ ನಾಡು ಹಾದ್ಯಾಗ ಇಲ್ಲಿ ಮಾಸ್ತರ ಎಬ್ಸೋರನು ಹೊಗ್ಗವನವನ ಈ ಊರಿಗೆ ಬಂದು ತಲುಪುದ್ಲೆ ಸಾಕಾಗಿ ಹೋತ್ ನೋಡ್ರಿ ಅಲ್ರಿ ಸ್ವತಂತ್ರ ಸಿಕ್ಕ 79 ವರ್ಷ ಆದ್ರು ಸರಿಯಾದ ಸೌಕರ್ಯ ಇಲ್ಲ ನಮ್ಮ ಹಳ್ಳಿ ಜನಕ ಅಂತ್ರಿ ಹೋಲಿ ಬಿಡ್ರಿ ಬಡವನಿಗೆ ಹೆಡ್ಗಿ ಜಾತ್ರೆ ಹಾಕ್ಬೇಕ ನಮಗ ಈ ಊರಾಗ ಉಳ್ಕೊಂಡಾಕ ಒಂದು ಬಾಡಿಗೆ ಮನೆ ಸಿಕ್ಕರ ಸಾಕ ಏ ಯಾವ ಲೈವ ಇಲ್ಲಿ ಯಾರ ನಿಂತಾರ ಅವ್ರನ್ನ ಕೇಳೇ ಬಿಡುನ್ ತಡಿಯ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇಲ್ಲ ಗೊತ್ತಿದ್ರ ಕೇಳಿ ತಿಳ್ಕೊಬೇಕ ಗೊತ್ತಾಗತ್ತಂತ ಹೇಳ ರೀ ಬಾಯಿಯವ್ರ ಹೇಳ್ರಿ ಬಯರ್ ಏನಾರ ನೀವು ಕೊಡು ಅದಾವನ್ರಿ ಏ ಯಾವ ಲೈದ್ ಈಗ ಬರೋದ ಬಂದೈತಿ ಮತ್ ನಾನು ಕೊಡೋ ಅದಂತ ಏನ್ಲ ನಿನಗೆ ಏನ್ ಕೊಡಬೇಕು ನಿನಗ ಸಿಟ್ಟಿಗೆ ಹೇಳ್ಬಾರ್ರಿ ಬಾಯಿಯವ್ರ ಉಳ್ಕೊನಕ ಒಂದು ಬಾಡಿಗೆ ಮನೆ ಐತನ ಅಂತ ಕೇಳಿಯ ಸಿಟ್ಗಳದಲ್ಲ ಸಿಟ್ಟಿಗೆ ಆದ್ರ ನಿಂದ ಸೊಂಟನ ಮುರಿದು ಕೊಡ್ತೀನಿ ಹೌದು ನೀ ಯಾರು ನಿನಗೇನ್ ನಾ ಕೊಡಬೇಕು ನೋಡ್ರಿ ನಾನು ಆರಂತಿ ಡಾಕ್ಟರ್ ಸತ್ಯ ಅಂತ ಸಣ್ಣ ಪುಟ್ಟ ಕಾಯಿಲೆ ಇದ್ರ ಇಲ್ಲೇ ನೋಡ್ತೀನಿ ಇನ್ನು ದೊಡ್ಡ ದೊಡ್ಡ ಕಾಯಿಲೆ ಇದ್ರ ಬಾದಾಮಿ ಬಾಲ್ಕೋಟ ಕಳಿಸ್ತೀನಿ ಹೌದು ನಿಮ್ ನೀವು ಬಂದಿದ್ದು ಬಾಳ್ ಚಲೋ ಆತ್ ನೋಡ್ರಿ ಅದಂತರ ಬರಗಾಲಕ್ಕ ಮಳಿ ಬಂದಂಗ ಆತ್ರಿ ಬರ್ರಿ ನಮ್ಮ ಊರಿಗೆ ಬಂದಿದ್ ಬಾಳ್ ಚಲೋ ಆತ್ ನಮ್ ಕಡೆ ಎರಡ್ ಅದ ನೋಡ್ರಿ ಕೊಡು ಮನಿ ರೀ ನಿಮ್ಮೂ ಅದಾವ್ರಿ ನಿಮ್ಮೂ ಅದಾವದ್ರಿ ಇನ್ನ ಭಾಳ ಚಲೋ ಆತಲ್ರಿ ಹೌದು ನಿಮ್ಮ ಹೆಸರು ಏನ್ರಿ ಬಾಂಡೆಗಾರೇನ್ರಿ ನನ್ನ ಹೆಸರಿ ನಿಮ್ಮ ಹೆಸರ ರೀ ನನ್ನ ಹೆಸರು ರೀ ಅಂಜಲಿ ಅಂತ್ರಿ ಎಲ್ಲಿ ಮಾಡಿ ಮನಿ ಹಂಗಾದ್ರ ಅಂಜಲಿ ಅವ್ರ ಏನ್ ನಿಮ್ಮದು ಮ್ಯಾಲಿಂದ ಕೊಡುವದಾವು ಏನು ಏನು ತಾಳಿಗಿಂದ ಕೊಡ್ದೈತವ ನೋಡ್ರಿ ನಮ್ಮ ಎರಡದ ಅಂದ್ರ ಮ್ಯಾಗಿಂದ ಐತಿ ಕೆಳಗಿಂದ ಐತಿ ಮ್ಯಾಗಿಂದಕ ಕಿಟಕಿ ಹಚ್ಚಿರ್ರಿ ಕೆಳಗಿಂದಕ ಏನು ಹಚ್ಚಿಲ್ರಿ ಯಾಕಂದ್ರ ಕೆಳಗಿಂದಕ ಗಬ್ಬ ನಾರ್ತಿರ್ತೈತ್ರಿ ಯಾಕಂದ್ರ ಕೆಳಗಿಂದಕ ಒಂದ್ಸಲ ಸ್ವಚ್ಛ ಮಾಡಿದ್ರ ಮತ್ತ ಬೆಳಗನ ತೆಗಿತೀವಿ ನೋಡ್ರಿ ನಾವು ನೋಡ್ರಿ ಅಂಜಲಿ ಅವ್ರ ನಮಗ ಮ್ಯಾಗ ಬೆಳಕರ ಇರ್ಲಿ ಗಾಳ್ಯಾರ ಇರ್ಲಿ ದಿನಾಲು ಹತ್ತಿ ಇಳುದು ನಮಗ ಆಗೋದಿಲ್ಲ ಅದಕ್ಕ ತಿಂಗಳಿಗೊಂದು ಸತ ಪೂರ್ತಿ ಸ್ವಚ್ಛಗ ಕಸ ಹೊಡೆದ ನೀರು ಚೆಲ್ಲಿ ಬಿಟ್ರೆ ಸಾಕ 1 ತಿಂಗಳ ಮಟ್ಟ ನಮಗ್ ಯಾವ ಸಮಸ್ಯೆನೂ ಬರುದಿಲ್ಲ ಅದಕ್ಕ ನಮಗ
ತಾಳ್ಗಲ್ ಮನಿನ ಕೊಟ್ ಬಿಡ್ರಲ್ಲ. ಕಬಡ್ಡಿ ಆಡ್ತೀರೇನ್ರಿ? ಹಾ ಕಬಡ್ಡಿನೂ ಆಡ್ತೀನಿ, ಖೋಖೋನು ಆಡ್ತೀನಿ, ಕುಂಟೆ ಬಿಲ್ಲನು ಆಡ್ತೀನಿ. ನೋಡ್ರಿ ಡಾಕ್ಟರ್ ಸಾಹೇಬ್ರ, ಮೊದ್ಲ ಹೇಳಿಲ್ಲ ಅನ್ನಕ್ ಹೋಗ್ಬೇಡ್ರಿ. ಮ್ಯಾಗಿನ ಮನೆಗೆ ಬ್ಯಾಚುಲರ್ಸ್ ಬರ್ತಾರ ಅಂತ ಹೇಳೋ ಗಾದಿ ಹಸಿರಿ, ಕೆಳಗಿನ ಮನೆಗೆ ತೆಂಗಿನಕಾಯಿದು ಮ್ಯಾಟ್ ಹಾಕಿರಿ ಚುಚ್ಚಿ ಗಿಚ್ಚಿ ರಗತ್ ಬಂತ ನನಗೆ ಗೊತ್ತಿಲ್ಲ ನೋಡ್ರಿ. ನೋಡ್ರಿ ಅಂಜಲಿ ಅವ್ರ, ಚುಚ್ಚಿ ರಗತ್ ಬಂದ್ರು ಪರವಾಗಿಲ್ಲ. ನಮಗ ತಳಗಲ ಮನ್ಯಾಗ ಸಿಗುವಂತ ಸುಖ ಮ್ಯಾಗಲ ಮನ್ಯಾಗ ಸಿಗೋದಿಲ್ಲ. ಅದಕ್ಕೆ ನಮಗ ದಯವಿಟ್ಟು ತಳಗಲ ಮನಿನ ಕೊಟ್ಬಿಡ್ರಲ್ಲ. ಯಾಕಂದ ಪುಗ್ಶಟಿ ಬಾರ್ಸರಲ್ಲ ನೀವು, ಅದಕ್ಕೆ ಹೋಗ್ಲಿ ಬಿಡಿ ಡಾಕ್ಟರ್ ಸಾಹೇಬ್ರ. ಆದ್ರೆ ಅದನ್ನ ತುಂಬಿಸಿ ಏನಾರ ನೀವು ಪ್ಯಾಕಪ್ ಮಾಡಿದ್ರೆ ನಮ್ಗೆ ಭಾಳ ತ್ರಾಸ ಆಗತ್ರಿ. ಮತ್ತೆ ನಾ ಯಾಕೊಮ್ಮಲ್ಲಿ ಮಾಡಿ ಮಾಡಿ ತುಂಬಿಸಲ್ರಿ ಅಂಜಲಿ ಅವ್ರ. ಸಮಯ ನೋಡಿ ಸರಿಯಾಗ ತುಂಬಿಸ್ತೀನಿ, ಏನಂತೀರಿ? ಓಕೆ ರೀ, ನಿಮಗೂ ಒಪ್ಪಿಗೆ ಅಂದ್ರೆ ನಮಗೂ ಒಪ್ಪಿಗೆ ಅಂದ್ರೆ ಇವತ್ತು ಹೋಗಿ ಒಪ್ಲಿಂಗ್ ಮಾಡೇ ಬಿಡನ್ರಿ. ಹಾ 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 ದೇವ್ರಿ, ಎಂತ ಒಳ್ಳೆ ಮನಿ ಕೊಡ್ಸಿದ್ಯಪ್ಪ ಯಪ್ಪ ಯಜ್ಜ. ಇನ್ನೊಂದ್ ಸ್ವಲ್ಪ ನಿನಗ್ ಒಂದ ಕಾಯಿನ 100 ಸಲ ಹೊಡಿತೀನಿ ನೋಡಿ ಅಜ್ಜ. ಹಂಗಂದ್ರ ತಡ ಯಾಕ, ಚಲುಕರ್ ಮತ್ತೆ ತಡ ಮಾಡ್ತೀಯ ಎಬ್ಸ ಬಿಡೋದು. ಕಬಡ್ಡಿ ನೋಡು, ಬರ್ರಿ ಬರ್ರಿ. ಹಡಿ ಒಂದು ಗಜ್ಜ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿ ಬಿಡಿಗಿ, ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಹೊಡಿತಾಳ
ನಿಂತಾಳ ಕಡಿಬಿಡಿಕಿ ನಿಂತಾಳ ಕಡಿಬಿಡಿಕಿ ಕಾಲ ಜಮುಗತಿ ಕಾಲ ಜಮುಗತಿ ಕಾಲ ಜಮುಗತಿ ಪದ ಪದ ಮಾಡಿ ಬರುತ್ತಳ ನನ್ನ ಹುಡುಗಿ ಬರುತ್ತಳ ನನ್ನ ಹುಡುಗಿ ಲಾ 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 ಲಾ. ದಯಮಾಡಿ ಯಾರು ಹೂವ ಹೋಗಿಬೇಡ್ರಪ್ಪ ಇನ್ನ ನಾ ಕಲಾಭಿಮಾನಿ